ನಾವು ಶರಣಾರ್ಥಿ ಅಂದ ಕೂಡ ನೀವೇನು ಮಾಡಕತ್ತೀರಿ, ಚಪ್ಪ ಹಿಡಕ್ಕೆ ಶುರು ಮಾಡಿ. ನೀವು ನಮಸ್ಕಾರ ಅಂದ ಕೂಡ ನೀವು ನಮಸ್ಕಾರ ಅನ್ನಬೇಕು. ಬೆಳಿಗ್ಗೆ ವಾಕಿಂಗ್ ಹೊಂಟಾಗ ಯಾರು ನಮಸ್ಕಾರ ಅಂದ ಕೂಡ ಹೆಂಗೆ ಮಾಡಿ ಅವ್ರ ಮುಂದೆ ಹುಚ್ಚು ಅಂತಾರ. ನಾವು ನಿಮಗೆ ನಮಸ್ಕಾರ ಅಂದ್ರೆ ನೀವು ನಮಗೆ ಹೊಳೆ ನಮಸ್ಕಾರ ಹೇಳಬೇಕು. ಇದು ನಮ್ಮ ಸಂಸ್ಕೃತಿ, ಹೌದಾ? ಚಪ್ಪಾಳಿ ಹೊಡೆದ್ರೆ ಅದು ಈಗ ಚಪ್ಪಾಳಿ ಹೊಡಿಬಾರ್ದು, ಮತ್ತು ಮುಂದೆ ನೋಡು ಚಪ್ಪಾಳಿ ಹೊಡಿಬೇಕಂತ. ಅವಾಗ ಯಾವಾಗ ಹೊಡಿಬೇಕು, ಯಾವಾಗ ಹೊಡಿಬಾರ್ದು. ಇಲ್ಲಿವರೆಗೆ ಬಹಳಷ್ಟು ವಿಚಾರಗಳನ್ನು ನಾವು ನೀವೆಲ್ಲ ಕೇಳಿದ್ದೀವಿ. ಇವತ್ತು ಬಸವ ಜಯಂತಿ ಅಂಗವಾಗಿ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಬರೀ ಬಸವಣ್ಣವರ ಭಾವಚಿತ್ರದ ಮೆರವಣಿಗೆ ಅಷ್ಟೇ ಆಗ್ತಾ ಇಲ್ಲ. ಅವರ ವಿಚಾರಗಳು, ವಚನಗಳು ಪ್ರತಿಯೊಬ್ಬರ ಮನೆಗೆ ಮುಟ್ಟಲಿ ಅಂತ ತಿಳ್ಕೊಂಡು ಆಯಾಯ ಗ್ರಾಮದ ಹಿರಿಯರು ಪ್ರವಚನ ಹಚ್ಚಕ್ಕೆ ಶುರು ಮಾಡಿದ ಒಂದು ಒಳ್ಳೆಯ ಬೆಳವಣಿಗೆ ಇದು. ಇವತ್ತು ಇಂದಿನ ದಿನಮಾನದೊಳಗೆ 3 ಕ್ರೇಜಿ ಅಂತ ಕರೀತಾರೆ. ಎಲ್ಲುಗಳು, 3 ಎಲ್ಲುಗಳು ಭಾಳ ಕಾಡಕತ್ತಾವ ನಮಗೆ. ಹಲ್ಲಲ್ರಿ ಎಲ್ಲ, ಮತ್ತು ಹಲ್ಲು ಅಂದಿರಿ ನೀವು. ಎಲ್ಲಂದ್ರೆ ಮೊಬೈಲ್, ಅದರದ್ದು ಕಾಟ ಭಾಳ ಆಗೈತಿ. 2ನೇದ್ದು ಸೀರಿಯಲ್, ಇದ್ರದ್ದು ಕಾಟ ಹೆಚ್ಚಾಗೈತಿ. ಇನ್ನೊಂದು ಕಾಡ್ ಸುರಗೈತಿ ಸದ್ಯ IPL, BPL ಅನ್ನೋ IPL. ಈ 3 ಎಲ್ಲಗಳ ಮಧ್ಯೆ ಸ್ಪಿರಿಚುವಲ್ ಪ್ರವಚನ ಹಚ್ಚಿರ್ತಕ್ಕಂಥವರು, ಆಧ್ಯಾತ್ಮಿಕ ಪ್ರವಚಿರ್ತಕ್ಕಂಥವ್ರು ಕಬ್ಬೂರು ಗ್ರಾಮದವರು ಅಂತಕ್ಕಂಥದ್ದು ಒಂದು ಹೆಮ್ಮೆ ನಮಗಿರ್ತಕ್ಕಂಥದ್ದು. ಇದಕ್ಕೆ ಸ್ಪಿರಿಚುವಲ್ ಅಂತ. ಆ 3 ಎಲ್ಲಗಳನ್ನು ಮರೆತು ಸ್ಪಿರಿಚುವಲ್ ಪಾಲ್ಗೊಂಡ್ರಲ್ಲ ನೀವೆಲ್ಲ, ನಿಮ್ಮನ್ನೆಲ್ಲ ನಾವು ಅಭಿನಂದಿಸಬೇಕಾಗ್ತದೆ. ಇವತ್ತು ಬಸವ ಜಯಂತಿ ನಿಮಿತ್ತ ಹಚ್ಚಿದ್ರಿಂದ ಬಸವನು ಹೇಳ್ತಕ್ಕಂಥ ಒಂದು ವಚನವನ್ನು ನಿಮಗೆ ನೆನಪಿಗೆ ತಂದುಕೊಡ್ತೇನೆ. ಮನೆ ನೋಡ ಬಡವರು, ಮಣ ನೋಡ ಘನ, ಸೋಂಕಿನಲ್ಲಿ ಶುಚಿ, ಸರ್ವಾಂಗ ಕಲೆಗಳು, ಪಸಾರ ಕಣವಿಲ್ಲ, ಬಂದ ತತ್ಕಾಲಕ್ಕೆ ಉಂಟು, ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಅಂತ ತಿಳ್ಕೊಂಡು ಬಸವಣ್ಣವರು ಒಬ್ಬರು ಮನೆ ನೋಡಿ ಹೇಳ್ತಕ್ಕಂಥದ್ದು. ಅಲ್ಲಮ್ಮ ಪ್ರಭುದೇವರಿಗೆ ನಮ್ಮ ಮನೆಗಳು ಸಣ್ಣ ಇರ್ಲಿಕ್ಕರೆ ಮನಸ್ಸು ದೊಡ್ಡದಿರಲಿ ಅಂತಾರ ಅವರು. ಮನೆ ನೋಡ ಬಡವರು, ಕಲ್ಯಾಣದೊಳಗೆ ಶರಣರ ಮನೆಗಳು ಅವು ಸಣ್ಣ ಇದ್ವು ಎಲ್ಲ. ಈ ಮೋಳಿಗೆಯ ಮಾರಯ್ಯನ ಮನೆ ನೋಡಿ ಹೇಳ್ತಕ್ಕಂಥ ವಚನ ಇದು. ಮೋಳಿಗೆಯ ಮಾರಯ್ಯ ಒಬ್ಬ ರಾಜ, ಕಾಶ್ಮೀರದ ಸಫಾದ ಲಕ್ಷದ ಒಬ್ಬ ರಾಜ. ಆತನು ಕೂಡ ಕಲ್ಯಾಣಕ್ಕೆ ಬಂದು ಕಾಯಕವನ್ನ ಮಾಡಿ, ದಾಸವನ್ನ ಮಾಡಿ ಬರ್ತಕ್ಕಂಥವನಾಗಿದ್ದ. ತಲೆ ಮೇಲೆ ಬಂಗಾರದ ಕೀಟಿಟ್ಕೊಂಡಿರ್ತಕ್ಕಂಥವ ಕಟ್ಟಿಗೆ ಹೊರಿ ಹೊತ್ತುಕೊಂಡು ತಂದು ಮಾರಿ ದಾಸೋಹ ಮಾಡ್ತಿದ್ದ. ಒಂದು ದಿನ ಬಸವಣ್ಣವರ ಮನೆಗೆ ಪ್ರಸಾದಕ್ಕೆ ಹೋಗಿ ಪ್ರಸಾದ ಮಾಡಿ ಬರುವಾಗ 2,000 ಬಂಗಾರದ ನಾಣ್ಯಗಳ ಚೀಲ ಇಟ್ಟು ಬಂದಿರ್ತಾರೆ ಮನೆಯಾಗ. ಯಾಕಂದ್ರೆ ಈ ಮೋಳಿಗೆ ಮಾರಯ್ಯ ಕಾಶ್ಮೀರದ ರಾಜ ಕಲ್ಯಾಣಕ್ಕೆ ಬಂದು ಇಷ್ಟು ಕಷ್ಟಪಡೋಕೆ ಕಾರಣ ನಾನ ಅಂತೇಳಿ ಅವರು ಮನಸ್ಸಿಗೆ ನೋವು ಮಾಡಿಕೊಂಡ ಸಹಾಯ ಮಾಡಬೇಕು ಅಂತೇಳಿ 2,000 ರೂಪಾಯಿ ಇಟ್ಟು ಬಂದಿರ್ತಾರೆ ಮನ್ಯಾಗ. ಹೇಳಾರ್ದ ಕೈಯಾಗ ಕೊಟ್ಟರೆ ತಗೋದಿಲ್ಲ, ಇಟ್ಟು ಬಂದುಬಿಡೋಣ ಅಂತೆ. ನೋಡಿ, ಮೋಳಿಗೆ ಮಾರಯ್ಯ ಕಟ್ಟಿಗೆ ಹೊರಿ ತಂದು ಒಗದ ಕೂಡಲೇ ಅವನ ಹೆಂಡತಿ ಮಹಾದೇವಿ ಕಾಲು ತಗೊಳಕ್ಕೆ ನೀರು ಕೊಡ್ತಾ. ಅಷ್ಟರಾಗ ಬಂಗಾರದ ವಾಸನೆ ಬಿಡಿತತ್ತ, ಬಂಗಾರದ ನಾಣ್ಯದ ವಾಸನೆ. ಯಾಕಂದ್ರೆ ದಿವಸ ಬಂಗಾರ ಹಾಕಿಕೊಡ್ತಿದ್ದು ಮೈ ಮೇಲೆ. ನಾವು ರಾಜ ಮೈತು ಬಂಗಾರ ಕೊಂಡ್ರ ಅವ್ನ ವಾಸನೆ ಬತ್ತತ್ತ. ಯಾರು ಬಂದಿದ್ರು ಮನೆಗೆ ಅಂದ ಕೂಡಲೇ ಬಸವನವ್ರು ಬಂದಿದ್ರು. ಎದಕ್ಕೆ ಬಂದಿದ್ರು? ಪ್ರಸಾದಕ್ಕೆ ಬಂದಿದ್ರು. ಅವರು ಪ್ರಸಾದ ಮಾಡಿ ಹೋಗಿಲ್ಲ, ಏನೋ ಹಿಟ್ಟು ಹೋಗ್ಯಾರ, ಹುಡುಕ್ಯಾಡಂತ ಏನೋ ಹಿಟ್ಟು ಹೋಗ್ಯಾರ ಅವರು. ಆ ಮನೆ ತೆಗಿತಾರೆ, ಊಟ ಮಾಡೋ ಕೂತಾಗ ಮನೆ ತೆಗೆದ ಕೂಡಲೇ ಮನೆ ಹುಡುಕಿ ಇಟ್ಟಿದ್ರು ಅವರು 2,000 ರೂಪಾಯಿ ಬಂಗಾರ ನಾಣ್ಯ. ಭಾಳ ಚಲೋ ಆತು. ಇಂಥವ್ರು ದಿವಸ ಬಂದು ನಮಗೆ 2,000 ರೂಪಾಯಿ ಬಂಗಾರ ಇಟ್ಟು ಹೋದ್ರೆ ಚಲೋ ಆಕೈತೆ ಅಂದಿಲ್ಲ ಅವರು. ಅವೇನು ತಿಳ್ಕೊಂಡು ಮೋಳಿಗೆ ಮಾರಯ್ಯ
ನಾವು ಭಾಳ ಬಡವರು ತಿಳ್ಕೊಂಡು ಬಸವನವ್ರು ಇಟ್ಬಿಗ್ಯಾರು. ಅದಕ್ಕಾಗಿ ಈ ನಾಣ್ಯಗಳನ್ನು ಜಂಗಮರಿಗೆ ಕೊಟ್ಟು ಬಿಡು ಅಂತೇಳಿ ಹೊರಗೆ ಹೊಂಟಿರ್ತಕ್ಕ ಜಂಗಮರಿಗೆ ಕೊಟ್ಟು ಬಿಡ್ತಾರೆ. ನಾನು ಆ ಎಲ್ಲ ಶರಣರಿಗೆ ಪ್ರಸಾದಕ್ಕೆ ಆಮಂತ್ರಣ ಕೊಟ್ಟು ಬಿಡ್ತೀನಿ, ನೀ ಅಡಿಗೆ ಮಾಡು ಅಂತೇಳಿ ಎಲ್ಲ ಶರಣರಿಗೆ ಕರೆದು ಪ್ರಸಾದ ಮಾಡೋಕ್ಕಿಂತ ಮೊದಲು ಪಾದಪೂಜೆ ಮಾಡಿ ಆ ಪಾದಕವನ್ನು ಆ ಕಟ್ಟಿಗೆ ಹೊರೆ ತಂದು ಇಟ್ಟಿದ್ದಲ್ಲ ಒಂದು ಮೂಲ್ಯಾಗ ಅದಕ್ಕೆ ಗೊಜ್ಜಿದ್ರೆ ಆ ಕಟ್ಟಿಗೆಲ್ಲ ಬಂಗಾರ ಹಾಕವು. ಕಟ್ಟಿಗೆ ಬಂಗಾರ ಅದು ಭಾವ ಶುದ್ಧವಿದ್ದರೆ ಭಾಗ್ಯಕ್ಕೇನೆ ಕಡಿಮೆ ಅಂತ ಒಂದು ಮಾತದೆ. ಎಲ್ಲ ಕಟ್ಟಿಗೆ ಸಣ್ಣಗೆ ತುಂಡು ಮಾಡಿ 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 ಎಲ್ಲರಿಗೂ ಒಂದು ಕೊಟ್ಟತ್ತ. ಅವಾಗ ಬಸವನವ್ರಂದ್ರಂತ ನಾ ಮಾಡಿದ ತಪ್ಪ ಆತ್ಲ, ಬಡವರು ತಿಳ್ಕೊಂಡು ಕೊಟ್ಟಿದ್ದೆ 2,000 ರೂಪಾಯಿ. ಬಸವನ ಮನಸ್ಸಿಗೆ ಅವ್ರಿಗೆ ಅನಿಸ್ತದ ನಾವು ತಪ್ಪು ಮಾಡಿನ ತಿಳ್ಕೊಂಡು ಮೋಳಿಗೆ ಮಾಡಿ ಅವ್ರಿಗೆ ಕ್ಷಮಾ ಕೇಳ್ತಾರೆ. ಅಂದರೆ ಅಷ್ಟು ಕಾಯಕದ ಮೇಲೆ ನಿಷ್ಠೆ ಇರ್ತಕ್ಕಂತಹ ಮೋಳಿಗೆಯ ಮಾರಯ್ಯನವರು. ಅದಕ್ಕೆ ಹೇಳಿದ್ರೆ ಕಾಯಕವೇ ಕೈಲಾಸ. ಯಾರು ಶ್ರದ್ಧೆಯಿಂದ ನಾವು ಮಾಡ್ತಕ್ಕಂಥ ಕಾಯಕದೊಳಗೆ ಶ್ರದ್ಧೆ ನಿಷ್ಠೆ ಇದ್ದರೆ ಯಶಸ್ಸು ಸಿಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಮನೆಗಳ ಬಗ್ಗೆ ಹೇಳ್ಕೋದಕ್ಕಾರ ಮನೆಗಳು ಮಹಾಮನೆಗಳಾಗಬೇಕು, ಮನೆಗಳು ಗ್ರಂಥಾಲಯಗಳಾಗಬೇಕು, ಮನೆಗಳು ನ್ಯಾಯಾಲಯಗಳಾಗಬೇಕು, ಮನೆಗಳು ಆಶ್ರಮಗಳಾಗಬೇಕು, ಮನೆಗಳು ತಪವನಗಳಾಗಬೇಕು, ಮನೆಗಳು ದೇವಾಲಯ ಆಗಬೇಕು. ಮಹಾಮನೆ ಅನ್ನೋ ಶಬ್ದವನ್ನು ನಾವು ಬಳಸ್ತೀವಿ. ಮಹಾಮನೆ ಅಂದ್ರೆ ಮನೆ ಮೇಲೆ ಮನೆ ಕಟ್ಟೋದಲ್ಲ, ಮನೆಯಾಗಿದ್ದವ್ರು ಹೆಂಗಿರ್ಬೇಕು ಅನ್ನೋದು ತಿಳ್ಕೊಬೇಕಾದ್ರೆ. ಭೇದದ ಬೆಂಕಿಯ ನಂದಿಸಿ ಚಿಂತೆಯ ಬೀಜವ ಹುರಿದು ಪ್ರೇಮದ ಅಮೃತವ ಸುರಿಸಿ ಸುಖ ನಿದ್ರೆ ನೀಡುವ ಮನೆಗಳು ಮಹಾಮನೆಗಳು, ಮಿಕ್ಕೆಲ್ಲವು ಸುಮ್ಮನೆಗಳು ಅಂತ ಒಬ್ಬ ಕವಿ ಬರೀತಾನೆ. ನಮ್ಮ ಮನೆಗಳು ಮಹಾಮನೆ ಆಗಬೇಕಂದ್ರೆ ಭೇದ ಇರಬಾರದು. ಮನೆಯಾಗಿದ್ದವರಲ್ಲಿ ಭೇದ ಭಾವನೆ, ನಾನು ಹೆಚ್ಚ, ಅವ್ರು ಸಣ್ಣವರು ನಾವು ದೊಡ್ಡವರು, ಈ ಭೇದ ಹೋಗಬೇಕು, ಚಿಂತೆ ಹೋಗಬೇಕು, ಪ್ರೀತಿ ಇರಬೇಕು. ಅದಕ್ಕೆ ಮಹಾಮನೆ ಅಂತ ಕರೀತಾರೆ. ಅಪ್ಪುಗಳೊಂದು ಮಾತು ಹೇಳಿದ್ರೆ, ರೊಕ್ಕ ಕೊಟ್ಟ ಮಂತ್ರದಾನಿ ತರಬಹುದೇ ವಿನಃ ನೀಂದು ನಹಿ ಮಿಲ್ತ. ನಿದ್ರೆ ತೆಗಾಕ ತೊಗೊಳಕ್ಕೆ ರೊಕ್ಕ ಕೊಟ್ಟು ಸಿಗಂಗಿಲ್ಲ. ಅದು ನಮ್ಮೊಳಗೆ ಇರಬೇಕು. ಹಂಗೆ ಮನೆಯೊಳಗೆ ಮಲ್ಕೊಂಡು ನಿದ್ದೆ ಹತ್ತಬೇಕು. ಅದಕ್ಕೆ ಮಹಾಮನೆ ಅಂತ ಕರೀತಾರೆ. ಮನೆಗಳು ದೇವಾಲಯಗಳಾಗಬೇಕು. ಮನೆಗಳೊಳಗೊಂದು ಒಂದು ಗುಡಿ ಮನೆ, ಜಗುಲಿ ಮನೆ ಅಂತ ಕರೀತಾರೋ. ಜಗುಲಿದಾವ ಮನೆಯಾಗೆಲ್ಲ ಗುರುಲಿಂಗ ಜಂಗಮರ ಪ್ರತೀಕವಾಗಿರ್ತಕ್ಕಂಥ ಒಂದು ಜಗುಲಿ. ಅಲ್ಲೆಲ್ಲ ನೀವು ದೇವರ ಮನೆ ದೇವರ ಮತ್ತು ಬೇರೆ ಬೇರೆ ದೇವರಂತ ಇಟ್ಟಿರ್ತೀರಿ. ಅದು ದೊಡ್ಡದಿತ್ತು ಮೊದಲ. ಮನೆಯಲ್ಲೇ ಒಂದು ದೇವರ ಮನೆ ಅಂತ ತಿಳ್ಕೊಂಡು ಮಾಡಿ ಎಲ್ಲರೂ ಕುಂಡ್ರುವಂಗಿರ್ತದ ದೇವರ ಮನೆ. ಹಳೆಯ ಮನೆ ನೋಡ್ರಿ, ಒಂದು 50-60 ವರ್ಷ ಹಿಂದೆ ಹಳೆ ಮನೆ ನೋಡ್ರಿ, ಮನೆಯ ಮಂದೆಲ್ಲ ಅಲ್ಲಿ ಕೂತು ಹೋಗಿದ್ರು ಮುಂಜಾನೆ ಜಳಕ ಮಾಡಿ. ಈಗ ಕಟ್ಟ್ಯಾರಲ್ಲ, ಇತ್ತಿತ್ತಾಗೇನು ಕಟ್ಟ್ಯಾರ ನೋಡು. ಆ ಮನೆಗಳೊಳಗೆ ದೇವ್ರ ಮನೆ ಇಲ್ಲ, ಸ್ಪೆಷಲ್ ಕಡಿಮೆ ಕಟ್ಟ್ಯಾರ. ಅಡಿಗೆ ಮನೆಯಾಗ ಒಂದು ಕಡೆ ಮೂಲ್ಯಾಗ ಕುಣಿಸ್ಯಾರ ಅವು ದೇವರ ತಂದು. ನಮ್ಮ ಬೆಡ್ರೂಮ್ 15x15. ಆ ದೇವ್ರದವರು 2x2 ಅಟ್ರ ಕೊಂಡಿರ್ಬೇಕು. ನಾವು ಹೆಚ್ಚಕಮ್ಮ ತಳಗ ಬಿದ್ದೋಕಾನ ಅಲ್ಲೇ. ನಾ ಇಂಜಿನಿಯರ್ ಕೇಳಿ ನಮ್ಮದು ಬೆಡ್ರೂಮ್ ಕಟ್ತಿರ್ಲಿ 15x15, ಮತ್ತು ದೇವ್ರದ್ದು ಯಾಕೆ 10x10 ಕಟ್ಟಬಾರ್ದು. ನಾವೆಲ್ಲ ಕಟ್ಟಬೇಕಿದ್ದೀವಿ, ಅವ್ ಮನೆಯವ್ರು ನಾವು ಕಟ್ಟಿಬಿಡ್ಬೇಕಲ್ಲ ನಾವು. ಇಟ್ಟ ಸಾಕ್ರಿ, ನಮ್ಮ ದೇವ್ರು ಒಂದೇ ಐತಾನ. ದೇವ್ರು ನಮ್ಮ ಕೈಯಾಗ ಸಿಟ್ಟು ದೊಡ್ಡವಾಗ್ಯಾನ ಸಣ್ಣವಾಗ್ಯಾನ. ಜಗದಾಗಲ್ಲ ಮುಗಿಲಾಗಲ್ಲ ಮೆಗಿಯಾಗಲ್ಲ ನಿಮ್ಮಗಲ್ಲ. ಬಸವಣ್ಣ ಹೇಳಿದ್ರು, ಪಾತಾಳ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡ ತತ್ತ ನಿಮ್ಮ ಶ್ರೀ ಮುಕುಟ ಅಂತ ಹೇಳ್ಯಾರ. ಅಂಥವನ್ನ ತಂದು ಇಲ್ಲಿ ಮೂಲ್ಯಾಗ ಕೊಡಿಸಿದ್ವಿ ನಾವು. ದೇವರ ಮನೆ ದೊಡ್ಡದಾಗಬೇಕು. ಎಲ್ಲರೂ ಪೂಜಾ ಮಾಡಬೇಕು, ಪೂಜಾ ಮಾಡ್ಕೋಬೇಕು. ಪೂಜಾ ಮಾಡ್ಬೇಕಿಟ್ಟು ಪೂಜಾರ ಮಾಡಬೇಕು. ಭಾಳ ಮನೆಯೊಳಗೆ ಪೂಜಾ ಮಾಡೋರು ದೊಡ್ಡವರಲ್ಲ, ಸಣ್ಣ ಹುಡುಗರು ಮಾಡ್ತಾವ. ಯಾಕೆ ಅವ್ರು ತೆಗೆದ್ರೆ ಪಾಪ ಅವ ಮಾಡೋಲ್ಲ. ದೊಡ್ಡವರು ಪೂಜೆ ಮಾಡಬೇಕು. ನಮಗೆ ಹಸು ಆದ್ರೆ ನಾವು ಊಟ ಮಾಡಬೇಕು. ಬೇರೆ ಊಟ ಮಾಡೋ ಹೊಟ್ಟು ತುಂಬತಿ ಇಲ್ಲ. ನಮಗೆ ಸಮಾಧಾನ ಶಾಂತಿ ಸಿಗಬೇಕಂದ್ರೆ ನಾವೇ ಪೂಜೆ ಮಾಡಬೇಕು. ಮನೆಗಳು ದೇವಾಲಯ ಆಗಬೇಕು, ಗ್ರಂಥಾಲಯಗಳಾಗಬೇಕು. ಚಲೋ ಪುಸ್ತಕಗಳನ್ನ ಮನೆಯೊಳಗೆ ಇಡಬೇಕು. ನ್ಯಾಯಾಲಯ ಆಗಬೇಕು. ಒಳ್ಳೊಳ್ಳೆ ವಿಚಾರಗಳನ್ನ ಮನೆಯೊಳಗನ ಚಿಂತನೆ ಮಾಡಬೇಕು. ಹೀಗೆ ಮನೆಗಳು ಬದಲಾವಣೆ ಆಗಬೇಕು ಅನ್ನೋದನ್ನು, ಆ ಒಂದು ವಿಚಾರವನ್ನು ಬಸವನವರು ಹೇಳಿದ್ದಾರೆ. ಇವತ್ತು ನಾನು ಒಂದು ವಚನ ಹೇಳಿದೆ, ದರ ಹೆಚ್ಚಿ ಕಲಿ ಹೆಚ್ಚಿ ರಾಜರಾಜರಳಿತು,
ಎಲ್ಲ ಹೋಗ್ಯಾರ, ಅವ್ರು ರಾಜರು ಯಾರು ಇಲ್ಲಿ ಇವತ್ತು. ಆದರೆ ಕೀಳಾದ ಜನಕ್ಕೆ ಏಳಿಗೆ ನೆತ್ತು ಅವತ್ತು ಯಾರನ್ನು. ಇವತ್ತು ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಅವರು ಸಂವಿಧಾನವನ್ನು ಪಡೆದರು, ಆ ಸಂವಿಧಾನದೊಳಗೆ ಎಲ್ಲರ ಹಕ್ಕನ್ನು ತಂದು ಕೊಟ್ಟರು. ಇವತ್ತೆಲ್ಲರೂ ಕೂಡ ಶಿಕ್ಷಣ ಪಡಲಿಕ್ಕೆ ಹಕ್ಕನ್ನು ಪಡ್ಕೊಂಡ್ರು. ಅವರು ಕೂಡ ಮುಂಚೂಣಿಗೆ ಬಂದರು. ಅದಕ್ಕಾಗಿ ಕೀಳಾದ ಜನಕ್ಕೆ ಏಳಿಗೆ ನಿಂತು ಉರುವಣಿಪ ಕಾಲಕ್ಕೆ ಮತ್ತೆ ಶರಣ ಬರುತ್ತಾರೆ. ಇವತ್ತೆಲ್ಲ ಕಡೆ ಶರಣ ಬಂದಾರ, ಮಹಾತ್ಮರು ಬಂದಿರತಕ್ಕಂಥದ್ದು. ಬಸವ ಪೀಠವು ಎದ್ದು ವಶದ ನಾಣ್ಯ ಹುಟ್ಟಿ ಬಸವನ ಮುದ್ದೆ ಬರೆದಾವು, ಜಗ ವಶವಾಗುವ ಸರ್ವಜ್ಞ ಅಂತಕ್ಕಂಥ ಮಾತನ್ನ ಬರೀತಾರೆ. ಹೀಗಾಗಿ ಅವತ್ತು ಹೇಳಿರ್ತಕ್ಕಂಥ ವಚನ ಚನ್ನಬಸವ ವಚನ. ಅದು ಅವತ್ತು ಮತ್ತೆ ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೀತಾವೆ ಅಂತಕ್ಕಂಥ ಹೇಳ್ತೀವಿ, ನಾವೆಲ್ಲ ನೋಡ್ತೀವಿ. ಕಬ್ಬೂರಿನಲ್ಲಿನೂ ಕೂಡ ಬಸವ ಸರ್ಕಲ್, ಬಸವನ ಮೂರ್ತಿ ಸ್ಥಾಪನೆ ಆಗೈತಿ. ಇಲ್ಲಿ ಬಹಳ ಖುಷಿ ಆಗತ್ತೆ. ನಾವು ಹೋಗುವಾಗ ನೋಡ್ತಿರ್ತೀವಿ ಅಲ್ಲೆಲ್ಲ. ಎಲ್ಲ ಕಡೆ ಆಗಬೇಕು. ಬಸವಣ್ಣವರ ಆ ಮೂರ್ತಿ ನೋಡಿದ ಕೂಡಲೇ ಆಗಿನ ಶತಮಾನದ ಆ ಶರಣರ ವಿಚಾರಗಳು ನಮ್ಮ ಕಣ್ಣು ಬಂದು ಬರಬೇಕು. ಅಂಥ ಕೆಲಸವನ್ನು ಕಬ್ಬೂರಿನ ಭಕ್ತರು ಮಾಡಿರ್ತಕ್ಕಂಥದ್ದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ರಿ. ಮನೆ ಕೂತೈತಿ ಬಸವಣ್ಣವ್ರ ಮೂರ್ತಿ ಕಬ್ಬೂರು ಗ್ರಾಮದೊಳಗೆ. ಬಹಳ ಸಂತೋಷ ಪಡಬೇಕು ನಾವೆಲ್ಲ. ಹಳ್ಳಿಗಳಲ್ಲಿ ಕೂಡ ಇವತ್ತು ಬಸವನ ಮೂರ್ತಿಯನ್ನು ಕುಣಿಸಕತ್ತಿದ್ದಾರೆ. ಅದಕ್ಕೆ ಹೇಳಿ ಚನ್ನಬಸವಣ್ಣ ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು ಅಂತಕ್ಕಂಥದ್ದು ಆ ಕೆಲಸ ನಡೆದಿದೆ. ಇಲ್ಲಿನೂ ಕೂಡ ಬಸವಧ್ವಜ ಅಂಗವಾಗಿ ಒಬ್ಬ ಒಳ್ಳೆಯ ಶಾಸ್ತ್ರಿಗಳನ್ನ ಕರ್ಕೊಂಡು ಬಂದು, ಸಂಗೀತಗಳ ಕರ್ಕೊಂಡ್ಬಂದು 8 ದಿನವರೆಗೆ ಒಳ್ಳೆಯ ಪ್ರವಚನ ಹೆಚ್ಚಿರ್ತಕ್ಕಂತಹ ಈ ಪ್ರವಚನ ಕಮಿಟಿಯವರು ಕೂಡ ಒಂದು ಅಭಿನಂದನೆ ಸಲ್ಲಿಸಬೇಕು. ಇಂಥ ಕಾರ್ಯಕ್ರಮಗಳು ಕಬ್ಬೂರಿನಲ್ಲಿ ಮೇಲೆ ನಡಿಬೇಕು. ಇವತ್ತು ನಮಗೆಲ್ಲ ಇಂಥ ಕಾರ್ಯಕ್ರಮಕ್ಕೆ ದಾಸೋಹ ಮಾಡಲಿಕ್ಕೆ ಏನು ಬೇಕೆಲ್ಲ ಅನುಕೂಲ ಮಾಡಲಿಕ್ಕೆ ಅನೇಕ ಜನ ಕಬ್ಬೂರಿನಲ್ಲಿದ್ದಾರೆ. ವಿಶೇಷವಾಗಿ ಇವತ್ತು ಅತಿಥಿಗಾಗಿ ಬಂದಿರತಕ್ಕಂಥ ಮಹೇಶ್ ಬೆಲ್ಲದವರು ಕಲ್ಯಾಣ ಮಂಟಪವನ್ನೇ ಕಟ್ಟಿಬಿಟ್ಟಾರೆ. ಎಲ್ಲೊಂದು ಸಮುದಾಯ ಭವನವನ್ನು ಕಟ್ಟಿಸಿದ್ದಾರೆ ಅವರ ತಂದೆ ಹೆಸರಿನೊಳಗೆ. ಅದರ ಉಪಯೋಗವನ್ನು ಕೂಡ ಇಂಥ ಕಾರ್ಯಕ್ರಮದಲ್ಲಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಹೇಳ್ತಾ, ಇವತ್ತಿನ ದಿನಮಾನದಲ್ಲಿ ಇಂತಹ ಪ್ರವಚನ ಕೇಳ್ತಕ್ಕಂತಹ ಜನ ಕಡಿಮೆ ಆಗ್ಯಾರೆ ಅಂತ ಹೇಳ್ತಾರೆ. ಅವರೆಲ್ಲ ಬಂದು ನೋಡ್ಬೇಕು ಕಬ್ಬೂರೊಳಗೆ. ಇಲ್ಲಿ ಬಂದು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ ಇನ್ನೂ ಪ್ರವಚನ ಕೇಳ್ತಕ್ಕಂಥ ಕಿವಿಗಳು ಭಾಳ ಅದಾವೆ ಅನ್ನೋದನ್ನು ನಾವೆಲ್ಲ ಇಲ್ಲಿ ಬಂದು ನೋಡಿ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಇನ್ನೂ 4-5 ವರ್ಷ ಇರ್ತಕ್ಕಂತಹ ಶರಣ ಚರಿತಾಮೃತವನ್ನು, ಮಹಾತ್ಮರ ಆ ಶರಣ ಅನುಭವದ ಜೀವನ ದರ್ಶನವನ್ನು ನೀವೆಲ್ಲ ಕೇಳಿ ನಾವು ಸ್ವಲ್ಪ ಅವರಂಗಣ ಒಂದಿಟ್ಟು ಬದಲಾವಣೆ ಆದರೆ ಪ್ರವಚನ ಹಚ್ಚಿದವರಿಗೂ ಹೇಳಿದವರಿಗೂ ಮತ್ತು ನಿಮಗೂ ಕೂಡ ಸಾರ್ಥಕತೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ನಾನು ಕೂಡ ನಮ್ಮ ಮಠದಲ್ಲಿ ಪ್ರವಚನ ಶುರುವದೆ. ನಾನು ಅಲ್ಲೊಬ್ಬರು ಹಚ್ಚಿ ಬಂದರೆ ಮಠದ ಇವತ್ತು ಕಬ್ಬೂರಿನೊಳಗೆ ಒಂದು ದಿವಸ ಬರ್ರಿ ಅಂತ ಹೇಳಿದ್ರು ಕಮಿಟಿಯವರು. ಅದಕ್ಕಾಗಿ ಇವತ್ತು ನಾನು ಬಂದಿದ್ದೇನೆ. ನಿನ್ನೆ ನಡೆಸುವ ಜಗದ್ಗುರು ಬಂದು ಹೋಗಿದ್ದಾರೆ. ಇನ್ನು ಬೆಲ್ಲದ ಭಾಗಿವಹಿಸಿದ್ರು, ನಾಳೆ ಬರ್ತಾರೆ. ಒಟ್ಟಿನಲ್ಲಿ ಈ ಭಾಗದೊಳಗೆ ಎಲ್ಲ ಮಠಗಳು ಮತ್ತು ಸದ್ಭಕ್ತರು ಕೂಡಿಕೊಂಡು ಏನು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ, ಇದರಿಂದ ಸಮಾಜಕ್ಕೆ ಬಹಳಷ್ಟು ಒಂದು ಒಳ್ಳೆಯ ಸಂದೇಶ ಕೊಟ್ಟಂತಾಗಿದೆ ಅನ್ನುವಂಥ ಮಾತು ಹೇಳ್ತಾ 2 ಮಾತಿಗೆ ವಿರಾಮವನ್ನು ಕೊಡ್ತೇನೆ. ದಿಕ್ಕುಗಳಲ್ಲಿ